Next model, question number 4. Draw the three principal way of a given component. It creates solid model. ಈ ಮಾಡೆಲ್ನ ನಾವು ಸಾಲಿಡ್ ಮಾಡಬೇಕು. ಓಕೆ, ಈ ಕಡೆಯಿಂದ ಫ್ರಂಟ್ ವ್ಯೂ, ಟಾಪ್ ವ್ಯೂ, ಸೈಡ್ ವ್ಯೂ. ಬಟ್ ಈ ಡಯಾಗ್ರಾಮ್ ನೋಡಿದ್ರೆ ಫ್ರಂಟ್ ವ್ಯೂ ಇಂದ ಡ್ರಾ ಮಾಡಕ್ ಬರಲ್ಲ, ಟಾಪ್ ವ್ಯೂ ಇಂದ ಡ್ರಾ ಮಾಡಬೇಕಾಗತ್ತೆ. ಟಾಪ್ ವ್ಯೂ ಇಂದ ಈ ಪ್ಲೇಟ್ ಡ್ರಾ ಮಾಡೋಣ, ಆಮೇಲೆ ಈ ಪ್ಲೇಟ್ ಡ್ರಾ ಮಾಡೋಣ, ಆಮೇಲೆ ಈ ಪ್ಲೇಟ್ ಡ್ರಾ ಮಾಡೋಣ. ಓಕೆ, ಅಂದರೆ 3 ಟೈಮ್ ನಾವು ಎಕ್ಸ್ಟ್ರೂಡ್ ಮಾಡಬೇಕಾಗತ್ತೆ. ಫಸ್ಟ್ ತೆಳಗಿನ ಬೇಸ್, ಆಮೇಲೆ ಇದು, ಆಮೇಲೆ ಇದು. ಓಕೆ, ಇದು ಒಂದ ಪಾಸಿಬಲ್ ಇದರಲ್ಲಿ. ಮತ್ತು ಬೇರೆ ವೇನೂ ಮಾಡ್ಬೋದು, ಬಟ್ ನಾವು ಟಾಪ್ ವ್ಯೂ ಇಂದ ಮಾಡೋಣ. ಟಾಪ್ ವ್ಯೂ ಇಂದ ಮಾಡಿದಾಗ ಸೊ ಏನಾಗುತ್ತೆ, 60 ಡಿಸ್ಟನ್ಸ್ ಮತ್ತು ಇಲ್ಲೊಂದು ಕಟ್, ಆಮೇಲೆ 30, ಆಮೇಲೆ 30, ಆಮೇಲೆ ಇಲ್ಲಿಂದ ಈ ಡಿಸ್ಟನ್ಸ್ ಏನಾಗುತ್ತೆ, 20 + 30 50 ಆಗುತ್ತೆ. ಈ ಕಡೆ 50 ಆಗುತ್ತೆ, ಈ ಕಡೆ 60 ಪ್ಲಸ್ ಏನಾಗುತ್ತೆ 30 ಆಗುತ್ತೆ. ಓಕೆ, ಸೊ ಇಲ್ಲಿ ಇದನ್ನ ನಾವು ಸ್ಟಾರ್ಟ್ ಮಾಡೋಣ. ಸೇಮ್ ಫೈಲ್, ಸೆಟ್ ವರ್ಕಿಂಗ್ ಡೈರೆಕ್ಟರಿ. ಸೊ ಸೆಟ್ ವರ್ಕಿಂಗ್ ಡೈರೆಕ್ಟರಿನಾಗ ನಾವೆಲ್ಲಿ ಸೇವ್ ಮಾಡ್ಬೇಕನ್ನತ್ತೀವಲ್ಲ ಅಲ್ಲೇ ಹೋಗಿ ನಾವು ಸೇವ್ ಮಾಡಬೇಕು. ಓಕೆ, ನಾನು ಈ ಪ್ರಾಕ್ಟಿಕಲ್ ವರ್ಕ್ನಾಗ ಮಾಡೆಲ್ ಸೇವ್ ಮಾಡತ್ತೀನಿ. ಓಕೆ ಅನ್ಬೇಕು. ಫೈಲ್, ನ್ಯೂ, ರಿಮೂವ್ ಮಾಡಿ, ಕ್ವಶನ್ 4 ಅಂದರೆ 4th ಮಾಡೆಲ್. ಓಕೆ ಅನ್ಬೇಕು. MMNS. ಓಕೆ, ಎಕ್ಸ್ಟ್ರೂಡ್ ಅಂತ ತೊಗೊಳೋಣ. ಪ್ಲೇಸ್ಮೆಂಟ್, ಡಿಫೈನ್. ಈಗ ನಾ ಟಾಪ್ ವ್ಯೂ ತೋತೀನಿ, ಯಾಕಂದ್ರೆ ಟಾಪ್ ವ್ಯೂ ಇಂದ ಮಾಡ್ಬೇಕು, ಫ್ರಂಟ್ ವ್ಯೂ ಇಂದ ಪಾಸಿಬಲ್ ಇಲ್ಲ. ಸೊ ಟಾಪ್ ವ್ಯೂ ಮಾಡಿ ಸ್ಕೆಚ್ ಅಂತೀನಿ. ಸ್ಕೆಚ್ ಅಂದ್ಬಿಟ್ಟು ಈ ಡಯಾಗ್ರಾಮ್ ಒಂದ್ಸತಿ ನೋಡ್ತೀನಿ. ಓಕೆ, ಸೊ ಹೆಂಗೈತಿ ಟಾಪ್ ವ್ಯೂ ಇಂತ್ರ. ಓಕೆ, 60 ಬಂದ ಇಲ್ಲಿ ಮ್ಯಾಲೆ ಹೋಗಿ ಈ ಥರ ಕಟ್ ಆಗೈತಿ. ಓಕೆ, ಸೊ ಯಾವ ಥರ ಅಂತಂದ್ರೆ ಇಲ್ಲೊಂದು ಲೈನ್ ಬಂದೈತಿ, ಈ ಥರ ಬಂದೈತಿ, ಹಿಂಗೆ ಕಟ್ ಆಗೈತಿ, ಹಿಂಗೆ ಹೋಗೈತಿ. ಇದು L1 ಅವಾಯ್ಡ್ ಮಾಡ್ಬೇಕಾ, ಹಿಂಗೆ ಹೋಗೈತಿ. ಇದನ್ನು ಅವಾಯ್ಡ್ ಮಾಡ್ಬೇಕಾ, ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಬೇಕು. ಓಕೆ, ಸೊ ನೀವು ಹಿಂಗಾರ ಡ್ರಾ ಮಾಡ್ಬೋದು, ಅಥವಾ ಇಲ್ಲಿಂದ ಹಿಂಗೆ ಸ್ಟ್ರೇಟ್ ಹೋಗಿ ಹಿಂಗೆ ಬಂದು ಹಿಂಗೆ ಡೌನ್ ಮಾಡಿ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೂ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇದಾದ್ಮೇಲೆ ಓಕೆ ಅನ್ಬೇಡ್ರಿ, ಡೈಮೆನ್ಷನ್ ಕೊಡೋಣ. ಸೊ ಡೈಮೆನ್ಷನ್ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಏನೈತೆ ಡೈಮೆನ್ಷನ್, ಈ ಡಯಾಗ್ರಾಮ್ನಾಗ ನೋಡಿ ಏನೈತಿ 60. ನೆಕ್ಸ್ಟ್ ಇದು 60 ಐತಿ, ಇಲ್ಲಿಂದ 30 ಐತಿ. ಓಕೆ, ಸೊ 60 30 ಡ್ರಾ ಮಾಡಿ ಮಾಡೋಣ. ಟಾಪ್ ಇವಂತಂದ್ರೆ ಹಿಂಗೆ ನೋಡಿದಾಗ ಈ ಡಯಾಗ್ರಾಮ್ ನಮಗೆ ಟಾಪ್ ಇವಂದ ನೋಡಿದಾಗ ಹಿಂಗೆ ಕಾಣ್ತೈತಿ. ಓಕೆ, ಸೊ ಈ ಹೈಟ್ 60, ಇಲ್ಲೊಂದೈತಿ, ಇಲ್ಲೊಂದೈತಿ, ಈ ಹೈಟ್ ಒಂದೈತಿ. ಓಕೆ, ಸೊ ಈ ಹೈಟ್ ಡ್ರಾ ಮಾಡೋಣ. ಓಕೆ, ಇದೊಂದು ಏನು ಮಾಡ್ಬೋದು ನಾವು 0 ಅಂತ ಇಟ್ಬಿಡೋಣ. 0 ನಡೀತೈತೆ, 0 ಅಂತ ಇಟ್ಬಿಡೋಣ. ಸೊ ಇದನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿ ಮಾಡಿಫೈನನ್ನು ರೀಜನ್ರೇಟಿವ್ ಆಫ್ ಮಾಡೋಣ. ಸೊ ಈ ಮಾಡೆಲ್ನಾಗ ಏನೈತಿ, ಫಸ್ಟ್ 60 ಎಂಟರ್. ನೆಕ್ಸ್ಟ್ ಈ ಹೈಟ್ ಇಲ್ಲಿಂದ ಇಲ್ಲಿಗೆ ಹೆಂಗೆ ನೋಡ್ಬೋದು ಅಂದ್ರೆ ಈ 20 + 30 50 ಆಗುತ್ತೆ. ಈ ಕಡೆದು 50 ಇರ್ತೈತಿ, ಈ ಕಡೆದು 50 ಎಂಟರ್. ನೆಕ್ಸ್ಟ್ ಇಲ್ಲಿಂದ 20 ಐತಿ. ಸೊ ಈ ಹೈಟ್ ಇದೇನೈತಿ 30 ಐತಿ, ಇದೇನೈತಿ 30 ಐತಿ. ಎಂಟರ್. ಸೊ ಇದು 20 ಐತಿ, ಇದೇನೈತಲ್ಲ 30 ಐತಿ, ಇದು 30 ಐತಿ. 30 ಎಂಟರ್, ಪ್ರೆಸ್ ಓಕೆ. ಸೊ ಇದಾಯ್ತು. ಇದಾದ್ಮೇಲೆ ಓಕೆ ಅನ್ನೋಣ. ಥಿಕ್ನೆಸ್ 10 ಐತಿ. ಥಿಕ್ನೆಸ್ ಏನೈತಿ 10 ಐತಿ. ಟಾಪ್ ವ್ಯೂ ಇಂದ ನೋಡಿದಾಗ ಥಿಕ್ನೆಸ್ 10 ಐತಿ. 10 ಥಿಕ್ನೆಸ್ 10 ಎಂಟರ್. ಇಲ್ಲಿ ನೋಡ್ರಲೆ ಥಿಕ್ನೆಸ್ 10 ಕೊಟ್ಟ ನಾವು. ಈ ಪ್ಲೇಟದ ಥಿಕ್ನೆಸ್ 10 ಐತಿ. ಈ ಟಾಪ್ ವ್ಯೂ ಇಂದ ಈ ಡ್ರಾ ಮಾಡಿದ್ವಿ ನಾವು. ಪ್ರೆಸ್ ಓಕೆ. ಓಕೆ, ಸೊ ಟಾಪ್ ವ್ಯೂ ಇಂದ ಡ್ರಾ ಮಾಡಿದ್ವಿ. ಸೊ ಇದ್ರ ಪ್ರಕಾರ ಐತಿ ನಮ್ದು. ಓಕೆ,
ಸೊ ಈಗ ಈ ಟಾಪ್ ವ್ಯೂ ಇಂದ ಮಾಡಿದ್ರ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಕಡೆದ ವ್ಯೂ ಹಿಂದಿಂತ್ರ ವ್ಯೂ ಹಿಂದಿಂತ್ರ ಹಿಂಗ್ ಜಕ್ಕೋಣ ಹಿಂಗ್ ಡ್ರಾ ಮಾಡೋಣ ಹಿಂದಿಂತ್ರ ಮಾಡಿ ಡ್ರಾ ಮಾಡೋಣ. ಸೊ ಹಿಂದಿಂದ ಡ್ರಾ ಮಾಡ್ಬೇಕಂದ್ರೆ ಈ ಸರ್ಫೇಸ್ ತಗೋಬೇಕು ನಾನು. ಸೊ ಏನೈತಲ್ಲ ಎಕ್ಸ್ಟ್ರೂಡ್ ಅನ್ಬೇಕು, ಪ್ಲೇಸ್ಮೆಂಟ್, ಡಿಫೈನ್, ಈ ಸರ್ಫೇಸ್ ಸೆಲೆಕ್ಟ್ ಮಾಡಿ ಸ್ಕೆಚ್ ಅನ್ಬೇಕು. ಈ ಸರ್ಫೇಸ್ ಬರ್ತೈತಿ. ಈ ಸರ್ಫೇಸ್ ಬಂದ್ಮ್ಯಾಗ ಸ್ಕೆಚ್, ರೆಫರೆನ್ಸ್, ಇದೊಂದು ರೆಫರೆನ್ಸ್ ಬೇಕಾದ್ರೆ ನೀವು ವೈರ್ ಫ್ರೇಮ್ ಅನ್ಬೋದು. ಓಕೆ, ವೈರ್ ಫ್ರೇಮ್ ಅನ್ಬೋದು. ವೈರ್ ಫ್ರೇಮ್ ಇಲ್ಲೊಂದು ಲೈನ್ ಐತಿ, ಇದೊಂದು ಲೈನ್ ರೆಫರೆನ್ಸ್ ತಗೋಬಹುದು. ಸ್ಕೆಚ್, ರೆಫರೆನ್ಸ್, ಇದೊಂದು ಲೈನ್ ರೆಫರೆನ್ಸ್ ತಗೋಬಹುದು. ಓಕೆ, ವೈರ್ ಫ್ರೇಮ್ ಮಾಡಿದ್ಮೇಲೆ ಈಗ ನಮ್ಮ ಡಯಾಗ್ರಾಮ್ ಹೆಂಗೈತಿ, ಈ ತರ ಐತಿ. ಈ ಡಯಾಗ್ರಾಮ್ ನಾವು ಹಾಕೋಬೇಕು. ಈ ಪ್ಲೇಟ್ ಇದಕ್ಕೆ ಬಂದು ಮ್ಯಾಚ್ ಆಗೈತಿ. ಸೊ ಹೆಂಗೆ ನೋಡ್ಬೋದು ಅಂದ್ರೆ ಈ ತರ ನೋಡ್ಬೋದು ನಾವು. ಓಕೆ, ಸೊ ಈ ವ್ಯೂ ಹೆಂಗೈತಪ್ಪ ಅಂತಂದ್ರೆ ಹಿಂಗದೇವ್ ನಾವು ಹಿಂಗದೇವಿ. ಓಕೆ, ಸೊ ಅಂದ್ರೆ ಇಲ್ಲಿ ಸ್ಮಾಲ್ ಪ್ಲೇಟ್ ಬರ್ತೈತಿ, ಇಲ್ಲಿ ಲಾರ್ಜ್ ಪ್ಲೇಟ್ ಬರ್ತೈತಿ. ಇದನ್ನ ನಾ ಟರ್ನ್ ಮಾಡಿದೆ, ಇದನ್ನ ನಾ ಕರೆಕ್ಟ್ ವೇನಾಗ ಇಟ್ಕೋತೀನಿ. ಓಕೆ, ಸೊ ಕರೆಕ್ಟ್ ವೇನಾಗ ಇಲ್ಲಿ ಸ್ಮಾಲ್ ಪ್ಲೇಟ್ ಬರ್ತೈತಿ, ಇಲ್ಲಿ ಲಾರ್ಜ್ ಪ್ಲೇಟ್ ಬರ್ತೈತಿ. ಓಕೆ, ಇದನ್ನ ನಾನು ಫಿಟ್ ಸೈಜ್ ಅಂತೀನಿ. ಇದನ್ನ ಬೇಕಾದ್ರೆ ನಾನು ಸಣ್ಣ ಮಾಡ್ಕೊಂಡು ಇದನ್ನ ಓಕೆ ಸಣ್ಣ ಮಾಡ್ಕೊಂಡು ಇದನ್ನ ಹಿಂಗ್ ಸ್ಮಾಲ್ ಮಾಡ್ಕೊಂಡು ಶಿಫ್ಟ್ ಇಟ್ಕೊಂಡು ಹಿಂಗ್ ಡ್ರ್ಯಾಗ್ ಮಾಡೋದು ಬರ್ತೈತಿ, ತೆಳಗ್ ಬರ್ತೈತಿ. ಶಿಫ್ಟ್ ಇಟ್ಕೊಂಡು ಡ್ರ್ಯಾಗ್ ಮಾಡೋದು ತೆಳಗ್ ಬರ್ತೈತಿ. ಓಕೆ, ಸೊ ಇಲ್ಲೇ ಸ್ಮಾಲ್ ಪ್ಲೇಟ್, ಅಲ್ಲೇ ಲಾರ್ಜ್ ಪ್ಲೇಟ್, ಏನಿಲ್ಲ ಸಿಂಪಲ್. ಇಲ್ಲಿಂದ ಹಿಂಗ್ ಹೋಗೋಣ. ಇಷ್ಟ ಇದು, ಇಷ್ಟು ಮಾಡಿಬಿಟ್ರೆ ಆಯ್ತು. ಇದು ಹಾಕಿದ ಮ್ಯಾಗ ನಾವು ಡೈಮೆನ್ಷನ್ ಕೊಡೋಣ. ಡೈಮೆನ್ಷನ್ ಏನೈತಿ, ಇಲ್ಲಿಂದ ಹೈಟ್, ಈ ಹೈಟ್ 20 ಐತಿ, ಬಾಟಮ್ ಇಂತ್ರ 20 ಐತಿ. ಸೊ ಬಾಟಮ್ ಇಂತ್ರ 20 ಐತಿ, ಅದಕ್ಕೆ ಇನ್ನು ಸೆಲೆಕ್ಟ್ ಮಾಡಿ ಬಾಟಮ್ ಇಂತ್ರ ಇಲ್ಲಿಗೆ 20 ಐತಿ. ಓಕೆ, ಬಾಟಮ್ ಇಂತ್ರ 20 ಐತಿ, 20 ಅನ್ನೋಣ. ಬಾಟಮ್ ಇಂತ್ರ ಐತಿ, ನಾವು ಇಲ್ಲಿಂದ ತೊಗೊಳೋದು ಬೇಡ, ಬಾಟಮ್ ಇಂತ್ರ ತೊಗೊಳೋಣ. ಸೊ ಅದು ಬಾಟಮ್ ಇಂತ್ರ 20 ಐತಿ. ಸೊ ಇನ್ನೊಂದು ರಿಮೈನಿಂಗ್ ಏನೈತಪ್ಪ ಅಂದ್ರೆ ಬಾಟಮ್ ಇಂತ್ರ ಇದು 10 ಐತಿ ಪ್ಲಸ್ 20 ಐತಿ, ಅದು ರಿಮೈನಿಂಗ್ 20, ಅಂದ್ರೆ ಬಾಟಮ್ ಇಂತ್ರ 40 ಐತಿ. ಸೊ ಯು ಕ್ಯಾನ್ ಮೆನ್ಷನ್ 40 ಬಾಟಮ್ ಇಂತ್ರ, ಇಲ್ಲಿಂದ ಇಲ್ಲಿಗೆ 40 ಐತಿ. ಸೊ ಯು ಕ್ಯಾನ್ ಮೆನ್ಷನ್ 40 ಅಂತ ಎಂಟರ್ ಮಾಡೋಣ. ಇದು ಮುಗೀತು, ಪ್ರೆಸ್ ಓಕೆ. ನಾನು ಹಿಂಗೆ ಟರ್ನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಯಾವ ಕಡೆ ಮೂವ್ಮೆಂಟ್ ಆಗತ್ತೈತೆ ಅಂತೇಳಿ. ನನಗೆ ಮಟ್ರಿಯಲ್ ಯಾವ ಕಡೆ ಐತಿ ಆ ಕಡೆ ಮೂವ್ಮೆಂಟ್ ಆಗ್ಬೇಕು, ಈ ಕಡೆ ಮೂವ್ಮೆಂಟ್ ಆಗ್ಬಾರ್ದು, ಈ ಕಡೆ ಮೂವ್ಮೆಂಟ್ ಆಗ್ಬೇಕು. ಈ ಕಡೆ ಮೂವ್ಮೆಂಟ್ ಮಾಡಿ ಸೈಜ್ ಎಷ್ಟೈತಿ ಇಲ್ಲಿ ನೋಡಿ ಕೊಡೋಣ ಅಂತ. ಸೊ ಸೈಜ್ ಎಷ್ಟೈತಿ, ಇದೆಷ್ಟೈತಿ ಥಿಕ್ನೆಸ್, ಇಲ್ಲೈತಿ ಮೇಲೆ 20 ಐತಿ. ಸೊ 20 ಅಂತ ಕೊಡೋಣ. 20 ಎಂಟರ್. ಸೊ ಎಂಟರ್, ಪ್ರೆಸ್ ಓಕೆ. ಸೊ 20 ಒಂದು ಮಾಡೆಲ್ ಬಂತು ನಮ್ಗೆ. ಸೊ ಒಂದು ಬ್ಲಾಕ್ ಬಂತು. ನೆಕ್ಸ್ಟ್ ಬ್ಲಾಕ್, ಈ ಬ್ಲಾಕ್ ಹಾಕೋಣ. ಈ ಬ್ಲಾಕಿಗೆ ಈ ಸರ್ಫೇಸ್ ಸೆಲೆಕ್ಟ್ ಮಾಡೋಣ. ಈ ಸರ್ಫೇಸ್ ಸೆಲೆಕ್ಟ್ ಮಾಡೋಣ, ಎಕ್ಸ್ಟ್ರೂಡ್, ಪ್ಲೇಸ್ಮೆಂಟ್, ಡಿಫೈನ್, ಈ ಸರ್ಫೇಸ್ ಸೆಲೆಕ್ಟ್ ಮಾಡಿ ಸ್ಕೆಚ್ ಅನ್ನೋಣ. ಸೊ ಈ ಸರ್ಫೇಸಿಗೆ ಬರ್ತೈತಿ. ವೈರ್ ಫ್ರೇಮ್ ಅನ್ನೋಣ, ಅದು ನೀಟಾಗಿ ಕಾಣ್ತೈತಿ. ಸ್ಕೆಚ್, ರೆಫರೆನ್ಸ್ ಅನ್ನೋಣ, ಇದೊಂದು ಲೈನ್ ರೆಫರೆನ್ಸ್ ಅನ್ನೋಣ. ಇಲ್ಲಿಂದ ಡ್ರಾ ಮಾಡತ್ತೀನಿ, ಇಲ್ಲೊಂದು ಲೈನ್ ರೆಫರೆನ್ಸ್ ಅನ್ನೋಣ, ಇದೊಂದು ಲೈನ್ ರೆಫರೆನ್ಸ್ ಅನ್ನೋಣ. ಓಕೆ, ರೆಫರೆನ್ಸ್ ಅಂದ ಇಲ್ಲಿಂದ ಹಿಂಗೆ ಜಾಯಿನ್ ಮಾಡ್ಬಿಡೋಣ. ಸೊ ಎಷ್ಟೈತದ, ಸೊ ಏನೈತಿ 20x20 ಐತಿ, 20x20 ಐತಿ. ಸೊ ಥಿಕ್ನೆಸ್ ಇದೈತ, ಹೈಟ್ 20 ಐತಿ, ಇದು 20 ಐತಿ. ಸೊ 20x20 ಕೊಟ್ಬಿಡೋಣ ಅಂತ. ಓಕೆ, ಸೊ 20 ಎಂಟರ್, 20 ಎಂಟರ್. ಸೊ ಕೊಟ್ಟೆ ಓಕೆ ನಾನು. ಸೊ ಈಗ ಈ ಲೈನ್ ಇಲ್ಲಿಗೆ ಹೊಂಟೈತಿ, ಇಲ್ಲೇ ಇಲ್ಲಿಂದ ಇಲ್ಲಿಗೆ 40 ಐತಿ, 40 ಮಟ ಮೂವ್ ಆಗೈತಿ. ಸೊ ಇದು 40 ಅಂತೀನಿ, ಪ್ರೆಸ್ ಓಕೆ ಅಂತೀನಿ. ನಮ್ದು ಮಾಡೆಲ್ ರೆಡಿ ಆಯ್ತು. ಸೊ ಆಸ್ ಪರ್ ನಮ್ದೇನು ಡಯಾಗ್ರಾಮ್ ಏನೈತಲ್ಲ, ಸೊ ಡಯಾಗ್ರಾಮ್ಗೆ ಮಾಡೆಲ್ಗೆ ಕರೆಕ್ಟಾಗಿ ಮ್ಯಾಚ್ ಆಯ್ತು. ಓಕೆ, ಮಾಡೆಲ್ಗೆ ಮತ್ತು ನಮ್ಮ ಡಯಾಗ್ರಾಮ್ಗೆ ಮ್ಯಾಚ್ ಆಯ್ತು. ನೆಕ್ಸ್ಟ್ ಡೈಮೆನ್ಷನ್ ಕೊಡೋಣ. ಇದನ್ನು ಸೇವ್ ಅನ್ನೋಣ. ಸೇವ್ ಅಂದು ನಾ ಎಲ್ಲಿ ಸೇವ್ ಮಾಡತ್ತೀನಿ ಅಲ್ಲಿ ಸೇವ್ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಏನು ಮಾಡೋಣ, ನಾವು 3 ವ್ಯೂಸ್ ಹಾಕೋಣ. 3 ವ್ಯೂಸ್ ಡ್ರಾಯಿಂಗ್ ಅಂತ ತಗೋಣ. ಇದು ರಿಮೂವ್, ಯೂಸ್ ಡಿಫಾಲ್ಟ್ ರಿಮೂವ್ ಮಾಡೋಣ. ಪ್ರೆಸ್ ಓಕೆ ಅನ್ನೋಣ. A4 ಅನ್ನೋಣ, ಓಕೆ ಅನ್ನೋಣ. ರೈಟ್ ಕ್ಲಿಕ್ ಮಾಡೋಣ, ಇನ್ಸರ್ಟ್, ಸೆಲೆಕ್ಟ್, ಟಾಪ್ ವ್ಯೂ ಅನ್ನೋಣ. ಸೊ ಟಾಪ್ ವ್ಯೂ ಅನ್ನಾರ ಅನ್ಬೋದು, ಇಲ್ಲ ಫ್ರಂಟ್ ವ್ಯೂ ಅನ್ಬೋದು. ಇಫ್ ಯು ವಾಂಟ್ ಟು ಡೂ ಫ್ರಂಟ್ ವ್ಯೂ ಅನ್ಬೋದು. ಸೊ ಇಲ್ಲಿ ಇನಿಷಿಯಲಿ ನೀವು ಟಾಪ್ ವ್ಯೂ ಹಾಕ್ಬೇಕಾದ್ರೆ ನೀವು ಟಾಪ್ ವ್ಯೂ ಅಂತ ಅನ್ಬೋದು. ಟಾಪ್ ವ್ಯೂ ಅಂತಂದ್ರೆ ಟಾಪ್ ವ್ಯೂ ತೋತೈತಿ. ಪ್ರೆಸ್ ಓಕೆ ನಾನು. ಸೊ ಇದನ್ನು ಮೂವ್ ಮಾಡೋಣ ಅಂತ. ಇದನ್ನೇನಿಲ್ಲ, ಲಾಕ್ ಆಗಿರ್ತೈತಿ, ಲಾಕ್ ತೆಗೆದು ಮೂವ್ ಮಾಡೋಣ. ವೈರ್ ಫ್ರೇಮ್ ಅನ್ನೋಣ,
ವೈರ್ ಫ್ರೇಮ್ ಅನ್ನ. ಸೊ ಟಾಪ್ ವ್ಯೂ ಬರ್ತೈತಿ, ಇವೆಲ್ಲ ಆಫ್ ಮಾಡೋಣ. ಸೊ ಟಾಪ್ ವ್ಯೂ ಇಂದ ಹಿಂಗೆ ಕಾಣ್ತೈತಿ ನಮ್ದು. ಓಕೆ, ಸೊ ಟಾಪ್ ವ್ಯೂ ಇಂದ ನನ್ನ ಸ್ಕೇಲ್ 1 ಐತಿ, 1 ಇರಲಿ. ಓಕೆ, ನೆಕ್ಸ್ಟ್ ಇದ್ರದ್ದು ಇನ್ಸರ್ಟ್ ವ್ಯೂ, ಇದು ಫ್ರಂಟ್ ವ್ಯೂ ಆಗುತ್ತೆ. ಇನ್ಸರ್ಟ್ ವ್ಯೂ, ಇದು ಸೈಡ್ ವ್ಯೂ ಆಗುತ್ತೆ. ಇದು ಇನ್ಸರ್ಟ್, ಪ್ರೊಜೆಕ್ಷನ್ ವ್ಯೂ, ಸೈಡ್ ವ್ಯೂ ಆಗುತ್ತೆ. ಓಕೆ, ಸೊ ಸೈಡ್ ವ್ಯೂ ಹಿಂಗೆ ಕಾಣ್ತೈತಿ, ಟಾಪ್ ವ್ಯೂ ಹಿಂಗೆ ಕಾಣ್ತೈತಿ. ಟಾಪ್ ಇಂದ ನೋಡಿದಾಗ ಹಿಂಗೆ ಕಾಣ್ತೈತಿ, ಸೈಡ್ ವ್ಯೂ ಇಂದ ನೋಡಿದಾಗ ಈ ಥರ ಕಾಣುತ್ತೆ, ಫ್ರಂಟ್ ವ್ಯೂ ಇಂದ ನೋಡಿದಾಗ ಈ ಥರ ಕಾಣುತ್ತೆ. ಓಕೆ, ಸೊ ನಾನು ಈ ವ್ಯೂ ಇಂದ ನೋಡಿದೀನಿ, ಈ ವ್ಯೂ ಇಂದ ಕಾಣುತ್ತೆ. ನೀವು ಈ ಸೈಡ್ ವ್ಯೂ ಬೇಕಂತಂದ್ರೆ ನೀವು ಆ ಸೈಡ್ ಮೂವ್ ಮಾಡ್ಬೋದು. ರೈಟ್ ಕ್ಲಿಕ್ ಮಾಡಿ ಪ್ರೊಜೆಕ್ಷನ್ ವ್ಯೂ ಅಂದ್ರೆ ಇನ್ಸರ್ಟ್ ಸೆಲೆಕ್ಟ್ ಮಾಡಿ ಪ್ರೊಜೆಕ್ಷನ್ ಈ ಕಡೆ ಹಾಕಿದ್ರೆ ಈ ಕಡೆ ಬರ್ತೈತಿ. ಸೊ ಈ ವ್ಯೂ ಇಂದ ನೋಡಿದಾಗ ಹಿಂಗೆ ಕಾಣ್ತೈತಿ, ಈ ವ್ಯೂ ಇಂದ ನೋಡಿದಾಗ ಹಿಂಗೆ ಕಾಣ್ತೈತಿ. ಸೊ ಈ ಥರನೂ ಹಾಕ್ಬೋದು. ಓಕೆ, ಸೊ ಇದನ್ನು ರೈಟ್ ಕ್ಲಿಕ್ ಮಾಡಿ ಐಸೋಮೆಟ್ರಿಕ್ ವ್ಯೂ ಒಂದು ಹಾಕೋಣ, ಸೆಲೆಕ್ಟ್ ಮಾಡಿ ಐಸೋಮೆಟ್ರಿಕ್ ವ್ಯೂ, ಇಲ್ಲಿರ್ತೈತೆ ಐಸೋಮೆಟ್ರಿಕ್ ವ್ಯೂ. ಈ ಡಿಸ್ಪ್ಲೇ ಏನೈತಲ್ಲ ಶೇಡಿಂಗ್ ಅನ್ನೋದು ಪ್ರೆಸ್ ಓಕೆ ಅನ್ನೋದು. ಓಕೆ, ಸೊ ಇಲ್ಲೇ ಫ್ರಂಟ್ ವ್ಯೂ ಅಂತ ಎಂಟರ್ ಮಾಡಿರಿ. ಇದ್ರಾಗ ಎ ಅಂತ ಇರ್ತದಲ್ಲ, ಮೇಕ್ ನೋಟ್ ಸೆಲೆಕ್ಟ್ ಮಾಡಿ ಫ್ರಂಟ್ ವ್ಯೂ ಎಂಟರ್. ಹಂಗೆ ಫ್ರಂಟ್ ವ್ಯೂ ಆದ್ಮೇಲೆ ಸೈಡ್ ವ್ಯೂ, ಟಾಪ್ ವ್ಯೂ ಅಂತ ಹಾಕ್ರಿ. ಓಕೆ, ನೆಕ್ಸ್ಟ್ ಇದನ್ನ ಡೈಮೆನ್ಷನ್ಸ್ ಕೊಡ್ಬೋದು ನೀವು. ಹೈಟ್ ಎಷ್ಟೈತಿ, ಲೆಂತ್ ಎಷ್ಟೈತಿ, ಇದು ಎಷ್ಟೈತಿ ಹೈಟ್, ಇದು ಎಷ್ಟೈತಿ 60 ಐತಿ. ಇದು ಇಲ್ಲಿಂದ ಇಲ್ಲಿಗೆ ಸೆಲೆಕ್ಟ್ ಮಾಡಿ ಕೊಟ್ರೆ 60 ಅಂತ ಕೊಡ್ತೈತಿ. ಸೊ ಸಮ್ ಟೈಮ್ಸ್ ಏನಾಗಿರ್ತೈತಿ, ಡಿಲೀಟ್ ನಾನು ಸ್ಕೇಲ್ ತಗೊಳೋಣ. ಇಲ್ಲಿಂದ ಇಲ್ಲಿಗೆ 60 ಐತಿ, 60 ಕೊಡ್ತೈತಿ. ಅದೇ ರೀತಿ ನಾವು ಇಲ್ಲಿಂದ ಇದು ಎಷ್ಟೈತಿ ಹೈಟ್ ತಗೋಬೋದು. ಓಕೆ, ನೆಕ್ಸ್ಟ್ ಈ ವ್ಯೂ ಇಂತ್ರ ಸೈಡ್ ವ್ಯೂ, ಡೈಮೆನ್ಷನ್ ಆನ್ ಎಂಟಿಟೀಸ್, ಇಲ್ಲಿಂದ ಇಲ್ಲಿಗೆ ಹೈಟ್ ಕೊಡೋಣ. ಓಕೆ, ಸೊ ಇಷ್ಟೊಂದು ನಿಮ್ಮ ಹೆಸರು ರಿಜಿಸ್ಟರ್ ನಂಬರ್ ಬರೀಬೇಕು. ಓಕೆ, ಸೇವ್ ಅನ್ಬೇಕು, ಸೇವ್. ಓಕೆ, ಇಲ್ಲಾಂದ್ರೆ ಪಿ ಡಿ ಎಫ್ ಅಂದರೆ ಪಿ ಡಿ ಎಫ್ನಾಗ ಬರ್ತೈತಿ, ಪಿ ಡಿ ಎಫ್ ಪ್ರೆಸ್ ಓಕೆ, ಪಿ ಡಿ ಎಫ್ನಾಗ ಬರ್ತೈತಿ. ಇಲ್ಲಿ ನೀವು ಪಿ ಡಿ ಎಫ್ ಬಂದಾಗ ಇದನ್ನು ಸೇವ್ ಅನ್ಬೋದು, ಸೇವ್. ಸೊ ಸೇವ್ ಅನ್ ಕ್ಲೋಸ್ ಅನ್ಬೇಕಾ.